ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಆಲ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಹೆರ್ಮಿಟ್ ಕ್ರ್ಯಾಬ್ ಟ್ಯಾಂಕ್ ಸೆಟಪ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈ ಹೆರ್ಮಿಟ್ ಕ್ರ್ಯಾಬ್ಗೆ ಯಾವ ಥರ ಹ್ಯಾಬಿಟೇಟ್ ಇರಬೇಕು ಮತ್ತು ಇದರ ಡಯಟ್, ಸೊ ಇದರ ಕಂಪ್ಲೀಟ್ ಕೇರ್ ಬಗ್ಗೆ ಇವತ್ತಿನ ವಿಡಿಯೋ ಡೀಟೇಲಾಗಿ ನೋಡ್ತಾ ಹೋಗೋಣ. ಸೊ ನೀವು ನನ್ನ ಹಿಂದ್ಗಡೆ ನೋಡ್ಬೋದು. ಸೊ ಆಲ್ರೆಡಿ ಈ ಹೆರ್ಮಿಟ್ ಕ್ರ್ಯಾಬ್ ಎನ್ಕ್ಲೋಷರ್ ಮಾಡಿದ್ದೀನಿ. ಸೊ ಈ ಎನ್ಕ್ಲೋಷರ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡದೇ ಇರೋರು ಇದ್ದರೆ ನೋಡ್ಕೊಂಡು ಬನ್ನಿ. ಸೊ ಇದೇ ನೋಡಿ ಈ ಎನ್ಕ್ಲೋಷರು. ಸೊ ಹೆರ್ಮಿಟ್ ಕ್ರ್ಯಾಬ್ಗೆ ಬೇಕಾಗಿರುವಂಥ ಎನ್ಕ್ಲೋಷರು. ಸೊ ಈ ಎನ್ಕ್ಲೋಷರ್ ಹೇಗೆ ಮಾಡಿದೆ ಅಂದರೆ, ಒಂದು ಸಿಮೆಂಟ್ ಯೂಸ್ ಮಾಡಿ ಒಂದು ರಾಕ್ ಸ್ಕೇಪಲ್ಲಿ ಮಾಡಿರೋಂಥ ಟ್ಯಾಂಕ್ ಇದು. ಇದರಲ್ಲಿ ಆಲ್ರೆಡಿ ಡ್ರಿಫ್ಟ್ ವುಡ್ ಇಟ್ಟಿದ್ದೀನಿ, ಸೊ ದಟ್ ಒಂದು ಒಳ್ಳೆ ನೇಚರಲ್ ಹ್ಯಾಬಿಟೇಟ್ ಇರಲಿ ಅಂತ. ಆ್ಯಂಡ್ ಇದರಲ್ಲಿ 2 ಪಾಟ್ ಇಟ್ಟಿದ್ದೀನಿ. ಸೊ ಇಲ್ಲೊಂದಿದೆ, ಮೇಲೆ ಒಂದಿದೆ. ಎರಡು ಪಾಟ್ ಬಂದ್ಬಿಟ್ಟು ಪ್ಲ್ಯಾಂಟ್ಸ್ ಇಡೋದಕ್ಕೆ. ಒಂದು ಲೈವ್ ಪ್ಲ್ಯಾಂಟ್ಸ್ ಇಟ್ಟರೆ ಒಂದು ಒಳಗಡೆ ಒಂದು ಒಳ್ಳೆ ಹ್ಯುಮಿಡಿಟಿ ಕ್ರಿಯೇಟ್ ಆಗಿ ಒಂದು ನೋಡೋದಕ್ಕೂ ತುಂಬ ಒಳ್ಳೆಯ ಒಂದು ನ್ಯಾಚುರಲ್ ಹ್ಯಾಬಿಟೇಟ್ ಆಗಿರುತ್ತೆ. ಸೊ ದಟ್ ಕ್ರ್ಯಾಬ್ಸು ತುಂಬ ಒಳಗಡೆ ಸೇಫಾಗಿ ಎನ್ವಿರಾನ್ಮೆಂಟ್ ಎಂಜಾಯ್ ಮಾಡುತ್ತೆ ಆ ಥರ. ಸೊ ಯೂಶ್ವಲಿ ಹೆರ್ಮಿಟ್ ಕ್ರ್ಯಾಬ್ಗೆ ಬಂದ್ಬಿಟ್ಟು ಒಂದು ಒಳ್ಳೆ ಹ್ಯುಮಿಡಿಟಿ ಇರುವಂಥ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಡ್ಬೇಕಾಯ್ತು. ಸೊ ಮಿನಿಮಮ್ ಒಂದು 70 to 80% ಆಫ್ ಹ್ಯುಮಿಡಿಟಿ ಇದರಲ್ಲಿ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ನಾನು ಬಂದ್ಬಿಟ್ಟು ನೋಡಬೇಕು, ಹಿಂದ್ಗಡೆ ಸ್ವಲ್ಪ ವೆಂಟಿಲೇಷನ್ ಕೊಟ್ಟಿದ್ದೀನಿ. ಫ್ರಂಟಲ್ಲಿ ಫುಲ್ ಗ್ಲಾಸ್ ಬಂದ್ಬಿಡುತ್ತೆ. ಸೊ ಗ್ಲಾಸ್ ಹೇಗೆ ಇನ್ಸ್ಟಾಲ್ ಮಾಡೋದು, ಇದು ಡೋರ್, ಫ್ರಂಟ್ ಡೋರ್ ಹೇಗೆ ಇನ್ಸ್ಟಾಲ್ ಮಾಡೋದೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಬಂದ್ಬಿಟ್ಟು 2 ನೋಡ್ಬೋದು, 2 ಬೌಲ್ ಇಡೋದಕ್ಕೆ ಸ್ಪೇಸ್ ಮಾಡಿದ್ದೀನಿ. ಸೊ ಯಾಕೆ ಅಂದರೆ, ಸೊ ಒಂದು ಬೌಲಲ್ಲಿ ಬಂದ್ಬಿಟ್ಟು ಫ್ರೆಶ್ ವಾಟರ್ ಇಡೋದಕ್ಕೆ, ಮತ್ತೊಂದು ಬೌಲಲ್ಲಿ ಸಾಲ್ಟ್ ವಾಟರ್ ಇಡೋದಕ್ಕೆ ಆಯ್ತಾ. ಸೊ 2 ಬೌಲ್ ಇದರಲ್ಲಿ ಇಡ್ತೀನಿ. ಒಂದು ಫ್ರೆಶ್ ವಾಟರ್ಗೆ, ಇನ್ನೊಂದು ಸಾಲ್ಟ್ ವಾಟರ್. ಸಾಲ್ಟ್ ವಾಟರ್ ಬಂದ್ಬಿಟ್ಟು ಮೆರೈನ್ ಸಾಲ್ಟ್ ಯೂಸ್ ಮಾಡಿ ಸೊ ವಾಟರ್ನ ಇಟ್ಟಿರ್ಬೇಕಾಯ್ತು. ಸೊ ದಟ್ ಅವು 2 ಥರ ವಾಟರ್ ಎನ್ವಿರಾನ್ಮೆಂಟ್ ಎಂಜಾಯ್ ಮಾಡುತ್ತೆ. ಸೊ ಕಂಪಲ್ಸರಿ ಒಂದು ಸಾಲ್ಟ್ ವಾಟರ್, ಒಂದು ಫ್ರೆಶ್ ವಾಟರ್ ಇಟ್ಟಿರ್ಬೇಕು, ಆರೋ ವಾಟರ್ ಹಾಕಿ ಯೂಶ್ವಲಿ ಆದಷ್ಟು. ಮತ್ತು ಈ ಟ್ಯಾಂಕಲ್ಲಿ ಬಂದ್ಬಿಟ್ಟು ಈ ಥರ ಎಂಟಿ ಶೆಲ್ಸ್ನ ಇಟ್ಟಿರಿ. ಸೊ ದಟ್ ಹೆರ್ಮಿಟ್ ಕ್ರ್ಯಾಬ್ ಬಂದ್ಬಿಟ್ಟು ಗ್ರೋ ಆಗ್ತಾ ಅದು ಡಿಫ್ರೆಂಟ್ ಶೆಲ್ಸ್ಗೆ ಶಿಫ್ಟ್ ಆಗುತ್ತೆ. ಮತ್ತು ಆ ಹಳೆ ಶೆಲ್ ಬಂದ್ಬಿಟ್ಟು ತುಂಬ ಡ್ಯಾಮೇಜ್ ಆಗಿದ್ರೇನೋ ಇಲ್ಲ ಅಥವಾ ಅದಕ್ಕೆ ಅನ್ಕಂಫರ್ಟಬಲ್ ಆಗಿದ್ದರೆ ಸೊ ಈ ಶೆಲ್ಸ್ನ ಬಂದ್ಬಿಟ್ಟು ಚೇಂಜ್ ಮಾಡುತ್ತೆ. ಸೊ ಆದಷ್ಟು ನೀವು ಅದರಲ್ಲಿ ಟ್ಯಾಂಕಲ್ಲಿ ಒಂದು ಎಂಟಿ ಶೆಲ್ಸ್ನ ಇಟ್ಟಿರಬೇಕು ಎನಿ ಟೈಮ್. ಸೊ ಈ ಹೆರ್ಮಿಟ್ ಕ್ರ್ಯಾಬ್ ಬಂದ್ಬಿಟ್ಟು ಮಿನಿಮಮ್ 10 to 20 ಇಯರ್ಸ್ ಈ ಥರ ಪೆಟ್ಟಾಗಿ ಸಾಕೋ ಕಡೆ ಇದೆ ಅಂತ ನೆಟ್ಟಲ್ಲಿ ಬ್ರೌಸ್ ಮಾಡೋದು ಗೊತ್ತಾಯಿತು. ಮತ್ತು ಈ ವೈಲ್ಡಲ್ಲಿ ಬಂದ್ಬಿಟ್ಟು ಅಪ್ ಟು 50 ಇಯರ್ಸ್ವರೆಗೂ ಇದು ಬದುಕುವಂಥ ಕೆಪಾಸಿಟಿ ಇದೆ. ಸೊ ನೀವು ಇದೊಂದು ಒಳ್ಳೆಯ ಪೆಟ್ಟಾಗಿರುತ್ತೆ. ಯಾರಾದರೂ ತುಂಬ ಡಿಸ್ಟರ್ಬೆನ್ಸ್ ಇಲ್ದಿರ ಲೋ ಮೇಂಟೆನೆನ್ಸ್ ಇರುವಂಥ ಪೆಟ್ಸ್ ಹಾಕಬೇಕಂದ್ರೆ ಸೊ ನೀವು ಹೆರ್ಮಿಟ್ ಕ್ರ್ಯಾಬ್ನ ಚೂಸ್ ಮಾಡ್ಬೋದು. ಇದೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋಂಥ ಪೆಟ್. ಸೊ ಅದು ತುಂಬ ಚೆನ್ನಾಗಿ ಅಲ್ಲಿ ಕ್ರೌಲ್ ಮಾಡಿಕೊಂಡು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಈ ಥರ ಪೆಟ್ ಚೂಸ್ ಮಾಡಬೇಕಂದ್ರೆ ನೀವು ಹೆರ್ಮಿಟ್ ಕ್ರ್ಯಾಬ್ನ ಚೂಸ್ ಮಾಡ್ಕೊಬೋದು. ಸೊ ಇದರ ಫುಡ್ ಡಯಟ್ ನೋಡೋದಾದರೆ ಇದಕ್ಕೆ ಒಂದು ಕಂಪಲ್ಸರಿ ಕ್ಯಾಲ್ಶಿಯಮ್ ಇರೋಂಥ ಫುಡ್ ಡಯಟ್ ಕೊಡಬೇಕಾಯ್ತರ. ಸೊ ನಾನು ಬಂದ್ಬಿಟ್ಟು ಇದಕ್ಕೆ ಯೂಸ್ ಮಾಡ್ತಾಯಿದ್ದು ಕಟ್ಲ್ ಬೋನ್. ಸೊ ಈ ಥರ ಕಟ್ಲ್ ಬೋನ್ ಆಲ್ವೇಸ್ ಈ ಟ್ಯಾಂಕಲ್ಲಿ ಇಟ್ಟಿರ್ತೀನಿ. ಸೊ ದಟ್ ಅದಕ್ಕೆ ಯಾವಾಗ ಬೇಕಾದರೆ ಅದು ಕ್ಯಾಲ್ಶಿಯಮ್ ಕನ್ಸ್ಯೂಮ್ ಮಾಡ್ಕೊಳುತ್ತೆ. ಸೊ ಕ್ಯಾಲ್ಶಿಯಮ್ ನೋಡೋದಾದರೆ ನೀವು ಕಟ್ಲ್ ಬೋನು ಮತ್ತು ಎಗ್ ಶೆಲ್ಸು, ಎಗ್ಗು ಕೂಡ ಇಡ್ಬೋದು ನೀವು. ಸೊ ದಟ್ ಅದು ತುಂಬ ಹೆಲ್ದಿಯಾಗಿರುತ್ತೆ. ಸೊ ಕ್ಯಾಲ್ಶಿಯಮ್ ನೋಡೋದಾದರೆ ಈ ಥರ. ಮತ್ತು ನಾರ್ಮಲ್ ಡಯಟ್ ಆದರೆ ಫ್ರೂಟ್ಸ್ ಬಂದ್ಬಿಟ್ಟು ಬನಾನಾ ಕೊಡ್ಬೋದು, ಆ್ಯಪಲ್ ಕೊಡ್ಬೋದು,
ಮ್ಯಾಂಗೋ ಕೊಡ್ಬೋದು ಅಂತ ಇಂಟರ್ನೆಟ್ಟಲ್ಲಿ ಹಾಕಿದ್ದಾರೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಬೇರೆ ಆ್ಯಪಲು ಮತ್ತು ಬನಾನಾಸ್ ಕೊಡ್ತೀನಿ. ಮತ್ತು ನಟ್ಸ್ ನೋಡೋದಾದರೆ ನಾನು ಬಂದ್ಬಿಟ್ಟು ಆಲ್ಮಂಡ್ ನಟ್ ಕೊಡ್ತೀನಿ, ಗ್ರೌಂಡ್ ನಟ್ಸ್ ಕೊಡ್ತೀನಿ. ಈ ಥರ ನಟ್ಸ್ ಐಟಮ್ಸ್ ನೀವು ಪಂಪ್ಕಿನ್ ಸೀಡ್ಸ್ ಕೊಡ್ಬೋದು, ಚಿಯಾ ಸೀಡ್ಸ್ ಕೊಡ್ಬೋದು. ಸೊ ಇವೆಲ್ಲ ಕೊಟ್ಟರೆ ಅದಕ್ಕೆ ಒಂದು ಒಳ್ಳೆ ಪ್ರೋಟೀನ್ ಇರುವಂಥ ಫುಡ್ ಡಯಟ್ ಇರುತ್ತೆ. ಮತ್ತು ಕೋಕೋನಟ್ ಇಡ್ಬೋದು ನೀವು. ಸೊ ಕೋಕೋನಟ್ ಇಟ್ಟರೆ ಅದು ತುಂಬ ಎಂಜಾಯ್ ಮಾಡಿ ತಿನ್ನುತ್ತೆ ಆಯಿತಾ. ಸೊ ಇದಿಷ್ಟು ಇದರ ಫುಡ್ ಡಯಟ್ಟು ಮತ್ತು ಇದರ ಹ್ಯಾಬಿಟೆಟ್. ಸೊ ಸೊ ಇನ್ನೂ ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬನ್ನಿ. ಮತ್ತು ಇದರಲ್ಲಿ ಬಂದ್ಬಿಟ್ಟು ಮಿನಿಮಮ್ ಒಂದು 5 ಇಂಚ್ ಡೆಪ್ತಲ್ಲಿ ನೀವು ಒಂದು ಸ್ಯಾಂಡನ್ನ ಇಡಬೇಕು ಹತ್ರ. ಸೊ ನೀವು ಅಟ್ಲೀಸ್ಟ್ ಒಂದು 5 ಇಂಚ್ ಡೆಪ್ತಲ್ಲಿ ಸ್ಯಾಂಡ್ ಸಬ್ಸ್ಟ್ರೇಟ್ ಬಾಟಮಲ್ಲಿ ಇಟ್ಟಿರಬೇಕು. ಯಾಕಂದರೆ ಇದು ಬಂದ್ಬಿಟ್ಟು ಅದರ ಶೆಲ್ಸ್ನ ರಿಮೂವ್ ಮಾಡುತ್ತೆ ಆಯಿತಾ. ಸೊ ಆ ಶೆಲ್ನ ರಿಮೂವ್ ಮಾಡಬೇಕಾದ್ರೆ ಸೊ ಸ್ಯಾಂಡ್ ಒಳಗಡೆ ಹೋಗ್ಬಿಟ್ಟು ಅದು ಶೆಲ್ನ ರಿಮೂವ್ ಮಾಡುತ್ತೆ. ಹಳೆ ಶೆಲ್ ಅದು ಗ್ರೋ ಹೋಗ್ತಾ ಶೆಲ್ಸ್ ರಿಮೂವ್ ಮಾಡ್ತಾ ಬರುತ್ತೆ. ಅಂದರೆ ಅದ್ರ ಮೇಲಿರೋಂಥ ಎಂಟೈರ್ ಒಂದು ಲೇಯರ್ ರಿಮೂವ್ ಮಾಡಿ ಸೊ ಬರುತ್ತೆ. ಸೊ ಅದಕ್ಕೆ ನೀವು ಕಂಪಲ್ಸರಿ ಅಟ್ಲೀಸ್ಟ್ ಒಂದು 4 to 5 ಇಂಚ್ ಡೀಪ್ ಸ್ಯಾಂಡ್ ಇಡಬೇಕು. ಅದು ಮಾಯ್ಶ್ಚರ್ ಆಗಿರಬೇಕು.